ಅನದರ್ ಒನ್ ಈಸ್ ಸ್ವೀಪ್ ಝೋನ್ಸ್. ಸಪ್ಲೈ ಆರ್ ಡಿಮ್ಯಾಂಡ್ ಝೋನ್ ಫಾರ್ಮ್ ಆಗೋಕ್ಕಿಂತ ಮುಂಚೆ ಒಂದು ರೇಂಜ್ ಆರ್ ಒಂದು ಹೈನ ಸ್ವೀಪ್ ಮಾಡಿರಬೇಕು. ಇಲ್ಲಿ ನೀವು ನೋಡ್ಬೋದು, ದಿಸ್ ಇಸ್ ಅ ಸಪ್ಲೈ ಝೋನ್. ಬಟ್ ಈ ಝೋನ್ ಕ್ರಿಯೇಟ್ ಆಗೋಕ್ಕಿಂತ ಮುಂಚೆ ಪ್ರೀವಿಯಸ್ ಈಕ್ವಲ್ ಹೈಸ್ನ ಸ್ವೀಪ್ ಮಾಡಿಬಿಟ್ಟು ಈ ಝೋನ್ ಫಾರ್ಮ್ ಆಗಿದೆ. ಸೊ ಹಾಗಾಗಿ ದಿಸ್ ಸ್ವೀಪ್ ಝೋನ್ ಇಸ್ ಸ್ಟ್ರಾಂಗರ್. ಅದೇ ಥರ ಇಲ್ಲಿ ಒಂದು ಸ್ವಿಂಗ್ ಹೈನ ಸ್ವೀಪ್ ಮಾಡಿಬಿಟ್ಟು ಈ ಝೋನ್ ಫಾರ್ಮ್ ಆಗಿದೆ, ಟ್ರೆಂಡ್ ಲೈನ್ನ ಸ್ವೀಪ್ ಮಾಡಿಬಿಟ್ಟು ಈ ಝೋನ್ ಫಾರ್ಮ್ ಆಗಿದೆ. ಸೊ ಆಲ್ ತ್ರೀ ಝೋನ್ಸ್ ಆರ್ ಸ್ಟ್ರಾಂಗ್ ಸಪ್ಲೈ ಝೋನ್ಸ್. ಇದೇ ಥರ ಆಲ್ ತ್ರೀ ಝೋನ್ಸ್ ಸ್ವೀಪ್ ಮಾಡಿಬಿಟ್ಟು ಫಾರ್ಮ್ ಆಗಿರೋದ್ರಿಂದ ದೀಸ್ ಝೋನ್ಸ್ ಆರ್ ಆಲ್ಸೋ ಸ್ಟ್ರಾಂಗ್ ಡಿಮ್ಯಾಂಡ್ ಝೋನ್ಸ್. ಸೊ ನಾವು ಇಲ್ಲಿ ಇಂಡ್ಯೂಸ್ಮೆಂಟ್ ಮತ್ತು ಸ್ವೀಪ್ ಝೋನ್ನ ಯೂಸ್ ಮಾಡಿಕೊಂಡು ಟ್ರೇಡಿಂಗ್ನ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು, ಈ ಹೈನ ಸ್ವೀಪ್ ಮಾಡಿಬಿಟ್ಟು ದಿಸ್ ಹ್ಯಾಸ್ ಕ್ರಿಯೇಟೆಡ್ ಅ ಸ್ಟ್ರಾಂಗ್ ಡಿಮ್ಯಾಂಡ್ ಝೋನ್. ಈ ಡಿಮ್ಯಾಂಡ್ ಝೋನಿಂದ ನಾವು ಸೆಲ್ ಎಂಟ್ರಿನ ಪ್ಲಾನ್ ಮಾಡ್ಬೋದು. ಈ ಝೋನಿನ ಕೆಳಗೆ ಈಕ್ವಲ್ ಹೈಸ್ ಫಾರ್ಮ್ ಆಗಿದೆ. ದಿಸ್ ಇಸ್ ಅನ್ ಇಂಡ್ಯೂಸ್ಮೆಂಟ್ ಇಂಡ್ಯೂಸಿಂಗ್ ದ ಅರ್ಲಿ ಸೆಲರ್ಸ್. ಸೊ ಯಾವಾಗ ಇಂಡ್ಯೂಸ್ಮೆಂಟ್ ಫಾರ್ಮ್ ಆಗುತ್ತೆ ಅದ್ರ ಮೇಲ್ಗಡೆ ನಾವು ಒಂದು ಸಪ್ಲೈ ಝೋನ್ನ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಸೆಲ್ಲಿಂಗ್ ನೋಡ್ತೀವಿ. ಅದೇ ಥರ ಒಂದು ಬುಲ್ಲಿ ಸ್ಟ್ರಕ್ಚರ್ನ ಎಕ್ಸ್ಪ್ಲೇನ್ ಮಾಡೋದಾದರೆ, ಒಂದು ಸ್ವೀಪ್ ಝೋನ್ನ ಸ್ವೀಪ್ ಮಾಡಿಬಿಟ್ಟು ಮಾರ್ಕೆಟ್ ಒಂದು ಡಿಮ್ಯಾಂಡ್ನ ಫಾರ್ಮ್ ಮಾಡಿದೆ. ಈ ಡಿಮ್ಯಾಂಡಿಂದ ನಾವು ಇವಾಗ ಟ್ರೇಡ್ ತೊಗೊಳಕ್ಕೆ ಪ್ಲಾನ್ ಮಾಡೋಣ. ಬಟ್ ಈ ಡಿಮ್ಯಾಂಡ್ ಝೋನಿನ ಮೇಲೆ ಒಂದು ಇಂಡ್ಯೂಸ್ಮೆಂಟ್ ಫಾರ್ಮ್ ಆಗಿದೆ. ಸೊ ಈ ಇಂಡ್ಯೂಸ್ಮೆಂಟಲ್ಲಿ ಅರ್ಲಿ ಬಯರ್ಸ್ ಟ್ರ್ಯಾಪ್ ಆಗಿದ್ದಾರೆ. ಸೊ ಯಾವಾಗ ವಾಪಸ್ ಮಾರ್ಕೆಟ್ ನಮ್ಮ ಝೋನ್ಗೆ ಪ್ರಾಪರ್ ಝೋನ್ಗೆ ಬರುತ್ತೆ, ಇಲ್ಲಿಂದ ನಾವು ಒಂದು ಬೈ ಟ್ರೇಡ್ನ ಪ್ಲಾನ್ ಮಾಡ್ಬೋದು. ಸೊ ಇದೇ ಥರ ನಾವು ಇಂಡ್ಯೂಸ್ಮೆಂಟ್ಸ್ ಮತ್ತು ಸ್ವೀಪ್ ಝೋನ್ಸ್ನ ಯೂಸ್ ಮಾಡಿಕೊಂಡು ಟ್ರೇಡಿಂಗ್ ಮಾಡಬಹುದು. ಇದೇ ತರ ಟ್ರೇಡಿಂಗ್ ಬಗ್ಗೆ A to Z ತಿಳ್ಕೋಬೇಕು ಅಂದ್ರೆ ಈ ಪೇಜ್ನ ಫಾಲೋ ಮಾಡಿ.